Hello everyone, ಎಲ್ಲರಿಗೂ ನಮಸ್ಕಾರ. Welcome to Udan Deepak YouTube channel and I am Deepak. Now I will be discussing the most important ಜಿಲ್ಲಾ ಮಟ್ಟದ SSLC ಪೂರ್ವ ಸಿದ್ಧತಾ ಪರೀಕ್ಷೆ 2024-25 and I will be discussing the key answers for this. So let us begin our discussion on this. See, this is the district level paper of second language Kannada I will be discussing now. So ದ್ವಿತೀಯ ಭಾಷೆ ಕನ್ನಡ, total time you will get is 3 hours and the subject code is 33K. And you can see the total question paper has 38 questions and you should 15 minutes extra time will be given for reading as per the instruction. See, ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತ ಉತ್ತರ ಆರಿಸಿ ಬರೆಯಿರಿ. ಕಟ್ಟ ಕಡೆ ಇದು ಯಾವ ವ್ಯಾಕರಣಾಂಶಕ್ಕೆ ಉದಾಹರಣೆ ಆಗಿದೆ. ಸೊ ಯು ಶುಡ್ ನೋ ಕಟ್ಟ ಕಡೆ, ಕಡೆ ಪ್ಲಸ್ ಕಡೆ, ಓಕೆ, ಕಡೆ ಪ್ಲಸ್ ಕಡೆ ಯು ವಿಲ್ ಗೆಟ್ ವಿತ್ ವಾಟ್, ಕಟ್ಟ ಕಡೆ. Okay, so ಇಲ್ಲಿ you can just see here what has happened is kade kade has come 2 times, that's what we call it as what, ದ್ವಿರುಕ್ತಿ. ತೃತೀಯ ವಿಭಕ್ತಿ ಪ್ರತ್ಯಯ ವಿದು. ಸೊ ಪ್ರಥಮ ಉ, ದ್ವಿತೀಯ ಅನ್ನು, ತೃತೀಯ ಇಂದ is the right answer. So first one is what, ದ್ವಿರುಕ್ತಿ. Then ಕುಣಿಗಲ್ ಪದದಲ್ಲಿರುವ ಮಾತ್ರೆಗಳ ಸಂಖ್ಯೆ. ಸೊ ಇಲ್ಲಿ ಕುಣಿಗಲ್, ಸೊ ಇಲ್ಲಿ ನೋಡಿ ಕುಣಿಗಲ್ ಹ್ಯಾಂಗ್ ಬರೀತೀರಿ, ಕುಣಿಗಲ್, ಕುಣಿಗಲ್. Okay, so kali it is lagu, 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 so lagu, so 1 2 3 4, so total ಇಲ್ಲಿ ಏನು ಬರ್ತಾವು, 4 ಬರ್ತಾವು. Therefore the answer is what, 4 ಮಾತ್ರೆ. Okay, so this is ಕುಣಿಗಲ್ ಕೆರೆ. Then next one is what, ರಾಜನು ಹಣ್ಣನ್ನು ತಿಂದನು. ಆಲ್ರೆಡಿ ತಿಂದ್ಬಿಟ್ಟಿದ್ದಾನೆ, ಆಗ್ಬಿಟ್ಟಿದೆ, ಅದಕ್ಕೆ ಇದು ಭೂತಕಾಲ ಇಸ್ ದ ರೈಟ್ ಒನ್. ಓಕೆ, ದೆನ್ ಇಲ್ಲಿ ಅಡಿಗರ ಅಗಳಿರಲು ಯಾವುದಕ್ಕೆ ಹೋರಾಡಬೇಕೆಂದು ಹೇಳಿದ್ದಾರೆ. ಸೊ ಇವನು ಅಡಿಗರು ಹಗಲಿರಲು ಒಂದೇ ಹೆಗ್ಗುರಿಗೆ ಅವ್ರ ದೊಡ್ಡ ಗುರಿಗೆ ಅವರು ಒಂದೇ ಗುರಿಗೆ ಹೋರಾಡಬೇಕೆಂದು ಹೇಳಿದ್ದಾರೆ. ಗುರಿ ಪದ್ಯವಿದು. ಹಸಿ ಮಸಿ ಎಂದರೇನು? ಹಸಿ ಅಂದರೆ ಯುದ್ಧ, ಯುದ್ಧ ಅಂದರೆ ಸೈನಿಕರು, ಮಸಿ ಅಂದರೆ ಸಾಹಿತ್ಯ ರಚನೆ. ಉತ್ತರನು ನಿಟ್ಟೋತದಲ್ಲಿ ಓಡಿದ್ದು ಏಕೆ? ವಿಶಾಲವಾದ ಸಮುದ್ರದಂತೆ ಕೌರವನ ಸೇನೆಯನ್ನು ಕಂಡು ಅವನು ಓಡಿದನು. ಹಕ್ಕಿ ಗೂಡಿನಲ್ಲಿ ಯಾವುದರ ಸಮನ್ವಯವಿದೆ? ಸೊ ವೆರಿ ಬ್ಯೂಟಿಫುಲ್. ಹಕ್ಕಿ ಗೂಡಗಳ ನಿಗೂಢ ಜಗತ್ತು. ದ ಕಲಾವಿದನ ಸೌಪಜ್ಞತೆ. ಸೊ ಲೈಕ್ ದಟ್ ಯು ಶುಡ್ ಏಬಲ್ ಟು ಆನ್ಸರ್ ದಿಸ್. ವಿಷದ ಬಾಣವು ಮರಕ್ಕೆ ಏಕೆ ತಗುಲಿತು? ಜಿಂಕೆ ಹಾರಿ ತಪ್ಪಿಸಿಕೊಂಡಿದ್ದರಿಂದ. ಬುದ್ಧನು ಅರಿತುಕೊಂಡ ಬದುಕಿನ ಸತ್ಯವೇನು? ತಪಸ್ಸಿಗಿಂತ ಜೀವ ಪ್ರೀತಿ ದೊಡ್ಡದು. ಯುಗಾದಿ ಸಂದರ್ಭದಲ್ಲಿ ನೆಲದಮ್ಮ ಹೇಗೆ ಶೃಂಗಾರಗೊಳ್ಳುತ್ತಾರೆ? ದ ನೆಕ್ಸ್ಟ್ ಕ್ವಶನ್. ನವವಧುವಿನಂತೆ ಶೃಂಗಾರಗೊಳ್ಳುತ್ತಾಳೆ. ಗೋಪಾಲನ ಗೆಳೆಯರ ಹೆಸರು? ಸೊ ಯು ಜಸ್ಟ್ ರಿಮೆಂಬರ್. ಸೊ ನಾಣಿ, ಮಾಧು, ಕಿಟ್ಟಿ. ಓಕೆ, ಸೊ ಯು ಆರ್ ಹ್ಯಾವಿಂಗ್ 4 names. 4 names ಯು ಶುಡ್ ನೋ. ಗುರುಗಳು ಹೇಳಿದಂತೆ ಕಾಫಿ ಮತ್ತು ಕಪ್ಪು ಯಾವುದರ ಸಂಕೇತವಾಗಿದೆ? ಸೊ ಕಾಫಿ ಅಂದರೆ ಜೀವನ and ಕಪ್ಪು ಅಂದರೆ ಅಧಿಕಾರ, ಅಂತಸ್ತು, ಹಣ. ಲೈಕ್ ದಟ್ ಯು ಕ್ಯಾನ್ ಏಬಲ್ ಟು ರೈಟ್. ಬಸವಣ್ಣನವರ ಪ್ರಕಾರ ನಶಿಸುವುದು ಯಾವುದು? ಸ್ಥಾವರಕ್ಕೆ ಇಳಿವುಂಟು, ಜಂಗಮಕ್ಕೆ ಇಳಿವಲ್ಲ. ಸೊ ಯಾವ್ದು ಸ್ಥಿರ ಐತಿ, ಸ್ಥಾವರಕ್ಕೆ ಐತಿ, ಅದು ನಶಿಸಿ ಬೀಳ್ತೈತಿ. ತುಂಬಿದ ಕುಣಿಗಲ್ ಕೆರೆಯನ್ನು ಯಾವುದಕ್ಕೆ ಹೋಲಿಸಿದ್ದಾರೆ? ತುಂಬಿದ ಕುಣಿಗಲ್ ಕೆರೆಯನ್ನು ನಿಂಬೆ ಹಣ್ಣಿಗೆ ಹೋಲಿಸಿದ್ದಾರೆ. ಸೌಜನ್ಯವು ಹೇಗೆ ಹರಳಬೇಕು? ಹೂ ಅರಳದಂತೆ ಸೌಜನ್ಯವು ಅರಳಬೇಕೆಂದು ಹೇಳಿದ್ದಾರೆ. ಓಕೆ, ದೆನ್ 2-3 ವಾಕ್ಯ, ಟೋಟಲ್ 8 ಬರೀಬೇಕು. ಸೊ 16 ಮಾರ್ಕ್ಸ್ ಅಲ್ಲಿ ನಿಮ್ಗೆ ಸಿಗ್ತೈತಿ. ಸೊ ಕೃಷಿಕರು ಭೂಮಿಯನ್ನು ಉಳುವುದಿಲ್ಲ ಎಂದು ಸತ್ಯಾಗ್ರಹ ಮಾಡಿದರೆ ಏನಾಗಬಹುದು? ವೆರಿ ಇಂಪಾರ್ಟೆಂಟ್ ಕ್ವಶನ್ ಫ್ರಮ್ ಹಸಿಮಸಿ ಕೃಷಿ. ನೀಲಿ ಸಾಮ್ರಾಟ ಹಾಗೂ ಸದ್ದಕ್ಕಿ ಗೂಡುಗಳ ವಿಶೇಷತೆಗಳ ಏನು? ಸೊ ಯು ಶುಡ್ ನೋ ದ ಹಕ್ಕಿ ಗೂಡುಗಳ ನಿಗೂಢ ಜಗತ್ತು. ಮಾನವೀಯ ಸಂಸ್ಕೃತಿಯಲ್ಲಿ ಹೂವು ಯಾವುದರ ಪ್ರತೀಕವಾಗಿದೆ? ಸೊ ದಿಸ್ ಒನ್ ಯು ಶುಡ್ ನೋ, ಸೌಜನ್ಯ ಇಟ್ ಇಸ್. ದೆನ್ ಭಗವಂತ ಕೊಟ್ಟ ಬದುಕನ್ನು ಯಾವ ರೀತಿ ನಡೆಸಬೇಕೆಂದು ಗುರುಗಳು ಹೇಳಿದರು? ಸೊ ಬಸವಣ್ಣನವರು ದೇಹವೇ ದೇಗುಲ ಎಂಬ ಕಲ್ಪನೆಯನ್ನು ಹೇಗೆ ವರ್ಣಿಸಿದ್ದಾರೆ? ಸೊ ಬಸವಣ್ಣನವರ ವಚನಗಳು. ಸಿದ್ಧಾರ್ಥ ಬುದ್ಧನಾದ ಸಂದರ್ಭದಲ್ಲಿ ಕಾಡಿನ ತುಂಬ ಪ್ರೀತಿ ಹೇಗೆ ತುಂಬಿಕೊಂಡಿತು? ಸೊ ಬೋಧಿ ವೃಕ್ಷದ ಹಾಡು. ಈ ಲೋಕವು ಯಾವ ರೀತಿ ಸಂತೋಷದಾಯಕವಾಗಿದೆ ಎಂದು ಕವಯತ್ರಿ ಹೇಳುತ್ತಾರೆ? ಸೌಜನ್ಯಶೀಲರ ಲಕ್ಷಣಗಳು ಯಾವ್ಯಾವು? ಸೌಜನ್ಯ. ಸೊ ದಿ ಸೌಜನ್ಯ ಹ್ಯಾಸ್ ಬಿನ್ ಆಡೆಡ್ ದಿಸ್ ಇಯರ್. ದೆನ್ ಗಂಗೆಯಲ್ಲಿ ದೀಪಮಾಲೆ. ಸೊ ದ್ಯಾಟ್ ಯು ಪೀಪಲ್ ಶುಡ್ ಪ್ರಾಕ್ಟೀಸ್ ಮೋರ್. ಯು ಡೋಂಟ್ ಫೈಂಡ್ ಸಚ್ ಕ್ವಶನ್ಸ್ ಇನ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್. ಓಕೆ, ದೆನ್ ಕುವೆಂಪು. ಸೊ ವೆರಿ ಇಂಪಾರ್ಟೆಂಟ್ ಈಸ್ ಕುವೆಂಪು. ವೆನ್ ಡಿಡ್ ಕುವೆಂಪು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ
and he has born in 1904 and ಅವರು ತೀರ್ಥಹಳ್ಳಿ ತಾಲೂಕಿನ ಸೊ ಎಸ್ ಶಿವಮೊಗ್ಗ ಜಿಲ್ಲೆಯಲ್ಲಿ ಕುಪ್ಪಳ್ಳಿಯಲ್ಲಿ ಜನಿಸಿದರು. ದೆನ್ ಬಹಳಷ್ಟು ಎಸ್ ನನ್ನ ಗೋಪಾಲ ಪದ್ಯ ಕೃತಿ ಬರೆದಿದ್ದಾರೆ. ದೆನ್ ಜ್ಞಾನಪೀಠ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅವರಿಗೆ ಬಂದಿದೆ. 1994 ಅವರು ನಿಧನರಾದರು. ಲೈಕ್ ದಿಸ್ ಯು ಶುಡ್ ಏಬಲ್ ಟು ರೈಟ್. ದೆನ್ ಕೆಳಗಿನ ಪದ್ಯದ ಸಾರಾಂಶವನ್ನು ವಾಕ್ಯ ರೂಪದಲ್ಲಿ ಬರೆಯಿರಿ. ತಟ್ಟೆಗಳು ಕರ್ಪೂರ ಮೌನದಲ್ಲಿ ಕರಗುವಲು, ದೀಪದ ಎದುರಿಗೆ ತಿಮಿರ ಸರಿಯುವಂತೆ, ಶಾಂತಿಯಲ್ಲಿ ಬದುಕಿ ಕರ್ತವ್ಯವನ್ನು ಮುಗಿಸು, ಕೂಗಾಡಿ ಹಾರಾಡಿ ಫಲವೇನು. And this paragraph is taken from whom? It is from the Saddu Madadiru, written by C.P. Krishna Kumar, and the Akara Grantha. Ellinda tagondari idu Bogase. You should able to write. See, ಈ ಪದ್ಯವನ್ನು CPK ಅವರು ಬರೆದ ಕೃತಿಯಿಂದ, ಬೊಗಸೆ ಕೃತಿಯಿಂದ ಆರಿಸಲಾದ ಸದ್ದು ಮಾಡದಿರು ಎಂಬ ಪದ್ಯದಿಂದ ಆರಿಸಲಾಗಿದೆ. ಇಲ್ಲಿ ಅವರು ತಟ್ಟೆಯಲ್ಲಿ ಕರ್ಪೂರ ಮೌನದಲ್ಲಿ ಕರಗುತ್ತದೆ, ದೀಪದೆದುರು ತಿಮ್ಮುರ ಕತ್ತಲು ಸರಿಯುತ್ತದೆ, ಶಾಂತಿಯಲ್ಲಿ ಬದುಕಿ ಜೀವನವನ್ನು ನಡೆಸಬೇಕು ಮುಗಿಸಬೇಕು, ಕೂಗಾಡಿ ಹಾರಾಡಿ ಏನೂ ಫಲವಿಲ್ಲ ಎಂದು ಹೇಳಿದ್ದಾರೆ. ದೆನ್ ರವಿ ಕರಕ್ಕೆ ಕರಗು ವಿಬ್ಬನ್ನಿ ಒಲ. ಅಂಡ್ ದಿಸ್ ಇಸ್ 3 mark ಕ್ವಶನ್. ಅಂಡ್ ದಿಸ್ ಇಸ್ ಯಾವ ಅಲಂಕಾರ ಹೇಳ್ರಿ? ಇದು ಉಪಮಾ ಅಲಂಕಾರ. ಏಕೆ? ಬಿಕಾಸ್ ಇಲ್ಲಿ ಒಲ ಮೀನ್ಸ್ ವಾಟ್? ಇಟ್ ಈಸ್ ಅಂತೆ ಇಂತೆ ನಂತೆ ಬರ್ತೈತಲ್ರಿ, ಸೊ ಅದೇ ಇದು ಓಲ. ಸೊ ಇಲ್ಲಿ ನೆನಪಿಡ್ಕೋರಿ, ದಿಸ್ ಅಂತೆ ಇಂತೆ, ದಿಸ್ ಇಸ್ ಉಪಮಾವಾಚಕ ಅಂಡ್ ದಿಸ್ ಈಸ್ ಉಪಮಾನ. ಉಪಮಾನ ಏನ್ ಬರ್ತೈತಿ? ಕರಗುವ ವಿಬ್ಬನ್ನಿ. ದೆನ್ ರವಿ ಕರಕ್ಕೆ, ದಿಸ್ ಈಸ್ ಉಪಮೇಯ. and upma vachaka, this is what here? Ola is what? Upma vachaka. Okay, upma vachaka, that is conjunction joining words. ಇಲ್ಲಿ ಉಪಮೇಯವಾದ ಅಂಡ್ ಇಲ್ಲಿ ಕರಗುವುದು ಸಮಾನ ಧರ್ಮ. ಕರಗುವುದು ಇಟ್ ಈಸ್ ಸಮಾನ ಧರ್ಮ. ರವಿ ಕರಕ್ಕೆ, ರವಿ ಬಂದ್ರೆ ಏನಾಗ್ತೈತಿ? ರವಿ ಮೀನ್ಸ್ ವಾಟ್? ಸನ್ ರೇಸ್. ವೆನ್ ದೇ ಫಾಲ್ಸ್ ಆನ್ ದ ಫಾಗ್ ವಿಲ್ ಡಿಸ್ಅಪಿಯರ್. ಕರಗು ವಿಬ್ಬನ್ನಿ ಒಲ. ಸೊ ರವಿ ಕರಕ್ಕೆ, ಸೊ ರವಿ ಬಂತು ಮೌನವಾಗಿ, ದ ಸನ್ ರೇಸ್ ಫಾಲ್ ಆಯ್ತಂದ್ರ ದ ಇಬ್ಬನ್ನಿ ಎಲ್ಲ ಕರಗ್ ಬಿಡ್ತೈತೆ ಅಂತ ಹೇಳಿ ಈ ಮಾತಿನ ಅರ್ಥ. ಸೊ ಕರಗು ವಧು ವಿಲ್ ಬಿಕಮ್ ವಾಟ್? ದ ಸಮಾನ ಧರ್ಮ. ದೆನ್ ವಿ ಆರ್ ಹ್ಯಾವಿಂಗ್ ವಾಟ್? ಸಮನೈವ. ಇಲ್ಲಿ ಉಪಮೇಯವಾದ ರವಿಕರಕ್ಕೆ, ಉಪಮಾನವಾದ ಕರಗು ವಿಬ್ಬನ್ನಿ ಒಂದೇ ಎಂದು ಹೇಳಲಾಗಿದೆ. ಅದಕ್ಕೆ ಇದು ಏನಾಗ್ತೈತಿ? ದಿಸ್ ವಿಲ್ ಬಿಕಮ್ ವಾಟ್? ಉಪಮಾ ಅಲಂಕಾರ. ಓಕೆ, ಸೊ ಯು ಶುಡ್ ನೋ ಉಪಮಾ ಅಲಂಕಾರವಾಗಿದೆ. ನೆನಪಿಡ್ಕೋರಿ. ಮೋಸ್ಟ್ ಆಫ್ ಯು ಪೀಪಲ್ ವಿಲ್ ಗೆಟ್ ಕನ್ಫ್ಯೂಸ್ ವಿತ್ ವಾಟ್? ರೂಪಕ ಅಲಂಕಾರ ಅಲ್ಲ. ಇನ್ ರೂಪಕ ಅಲಂಕಾರ ದಿಸ್ ಓಲ್ ವರ್ಡ್ ಅಂತೆ ಇಂತೆ ಬರಂಗಿಲ್ಲ. ಓಕೆ, ಫಾರ್ ಯುವರ್ ಸಿಲೆಬಸ್ ಉಪಮಾ ಇಸ್ ಬಹಳ ಇಂಪಾರ್ಟೆಂಟ್. ದೆನ್ ಕೆಳಗಿನ ಗಾದೆ ಮಾತುಗಳಲ್ಲಿ ಯಾವುದಾದರೂ ಒಂದನ್ನು ವಿಸ್ತರಿಸಿ ಬರೆಯಿರಿ. ಪೆನ್ನು ಖಡ್ಗಗಿಂತ ಹರಿತ, ಹಕ್ಕಿಗಳಿಗೆ ಗೂಡು ಮಕ್ಕಳಿಗೆ ತಾಯಿ. ಸೊ ಪೆನ್ನು ಖಡ್ಗಗಿಂತ ಹರಿತ ಆ್ಯಂಡ್ ಇದು ಪ್ರಶ್ನೆ ಹಸಿಮಸಿ ಕೃಷಿಯಲ್ಲಿ ಆಲ್ರೆಡಿ ಬಂದ್ಬಿಟ್ಟೈತಿ. ಸೊ ಪೆನ್ನು ಖಡ್ಗಗಿಂತ ಹರಿತ. ಈ ಗಾದೆಗಳು ವೇದದ ಸಮಾನ. ವೇದ ಸುಳ್ಳಾದರೂ ಗಾದೆಗಳು ಸುಳ್ಳಾಗದು. ಅವು ನಮ್ಮ ಹಿರಿಯರ ಅನುಭವದ ಮಾತುಗಳು. ಈ ಗಾದೆ ಮಾತು ಖಡ್ಗಿನಿಂದ ಸಾಧಿಸಲಾದದ್ದನ್ನು ನಾವು ಪೆನ್ನಿನ ಮೂಲಕ ಸಾಧಿಸಬಹುದು. ಬರವಣಿಗೆ ಅಷ್ಟೊಂದು ಪರಿಣಾಮಕಾರಿ ಆಗಬಹುದು. ಪತ್ರಿಕೆಯ ಒಂದು ಲೇಖನ, ಕವಿ, ಕಾದಂಬರಿ, ಕೃತಿ. ಸೊ ಈ ಜೀವನ, ಎಲ್ಲರ ಜೀವನವನ್ನು ಅದು ಬದಲಾಯಿಸಬಲ್ಲದು. ಒಂದು ಸರ್ಕಾರ ಬಿಳಿಸಿ ಮತ್ತೊಂದು ಸರ್ಕಾರ ಬರಬಹುದು. ದಟ್ ಈಸ್ ದ ಬ್ಯೂಟಿ ಆಫ್ ದಿಸ್ ಪೆನ್ನಿನ. ಲೈಕ್ ಎಕ್ಸಾಂಪಲ್ ಯು ಶುಡ್ ಗಿವ್ ಆ್ಯಂಡ್ ಯು ಶುಡ್ ರೈಟ್ ಅಟ್ ಲೀಸ್ಟ್ 8 to 10 lines in order to fetch the 3 mark. Okay, then ಸಂದರ್ಭದೊಡನೆ ವಿವರಿಸಿ. ಇಂಥ ಒಣಮರದಲ್ಲಿ ಏಕೆ ವಾಸ ಮಾಡುತ್ತಿದೆಯೇ? ವೈ ಯು ಆರ್ ಸ್ಟೇಯಿಂಗ್? ಸೊ ದಿಸ್ ಈಸ್ ಫ್ರಾಮ್ ವಿಚ್ ಒನ್? ದಿಸ್ ಈಸ್ ಫ್ರಾಮ್ ದಿ ವೆರಿ ಫಸ್ಟ್ ಲೆಸನ್, ದ್ಯಾಟ್ ಈಸ್ ಒಣಮರದ ಗಿಳಿ, ರಿಟನ್ ಬೈ ಅರಾಮ್ ಮಿತ್ರ. ಆ್ಯಂಡ್ ಆಕರ ಗ್ರಂಥ ಯಾವುದು? ಆಕರ ಗ್ರಂಥ ಈಸ್ ಮಹಾಭಾರತ ಪಾತ್ರ ಸಂಗತಿಗಳು. ಆ್ಯಂಡ್ ಇಟ್ ಈಸ್ ಸೆಡ್ ಬೈ ಹೂಮ್? ಇದು ಯಾರು ಹೇಳಿದರು? ಇಂದ್ರನು ಗಿಳಿಗೆ ಹೇಳಿದನು. ಅವರ ಭಾವ್ಯ ಕಣ್ಣು ಅಳಿಸಿದ್ದರು, ಅಂತರಂಗದ ಕಣ್ಣು ಅರಳಿತ್ತು. So this line is taken from Pandit Puttaraj Gawai, Gana Yogi Pandit Puttaraj Gawai, and it is written by whom? Mallana Gowda, Ramesh Gowda MK has written this. So
ಇದರು ಲೇಖಕರು ಓದೋರಿಗೆ ಹೇಳಿದ್ದಾರೆ. ಕಬ್ಬಕ್ಕಿ ಬಾಯಿ ಬಿಡ್ತಾವೆ, ದಿಸ್ ಇಸ್ ಫ್ರಮ್ ಮೂಡಲ್ ಕುಣಗಲ್ಕೆರೆ, ರಿಟರ್ನ್ ಬೈ ಜನಪದರು. ಸೊ ದೇರ್ ಇಸ್ ನೋ ಆಕರ ಗ್ರಂಥ ಫಾರ್ ದಿ ಜನಪದರು ಓನ್ಲಿ ಯು ಕ್ಯಾನ್ ಹೈಲೈಟ್, ಆ್ಯಂಡ್ ಇಟ್ ಈಸ್ ಸೆಟ್ ಬೈ ಪೋಯೆಟ್ ಓನ್ಲಿ, ದಟ್ ಈಸ್ ಜನಪದರು ಓದುವರಿಗೆ ಹೇಳಿದ್ದಾರೆ. ಎಮ್ಮರ ಮನೆಯ ನಾರಿಯರೇ ಸಾಕು, ನಿಟ್ಟೋಟದಲ್ಲಿ ಹಾಯ್ದನು ಬಿಟ್ಟ ಮಂಡಲಿಯಲ್ಲಿ, ಕುಮಾರವ್ಯಾಸ ಗದುಗಿನ ನಾರಾಯಣಪ್ಪನವರು ಬರೆದಿದ್ದಾರೆ. ಆ್ಯಂಡ್ ಗದುಗಿನ ಭಾರತ ಎಂಬ ಕೃತಿಯಿಂದ ಇದನ್ನು ಆರಿಸಲಾಗಿದೆ. ಇದನ್ನು ಉತ್ತರ ಕುಮಾರನು ಅರ್ಜುನನಿಗೆ ಹೇಳಿಬಿಟ್ಟಿದ್ದಾನೆ. ದೀಪಗಳನ್ನು ತೇಲಿ ಬಿಡುವ ಆಟ ನಡೆದೇ ಇತ್ತು, ದಿಸ್ ಇಸ್ ಫ್ರಾಮ್ ದ ಗಂಗೆಯಲ್ಲಿ ದೀಪ ಮಾಲೆ, ಶಿವರುದ್ರಪ್ಪನವರು ಬರೆದ್ಬಿಟ್ಟಿದ್ದಾರೆ. ಆ್ಯಂಡ್ ಯು ಶುಡ್ ನೋ ಆ್ಯಂಡ್ ಯು ಶುಡ್ ರಿಮೆಂಬರ್ ದಿಸ್ ಫಾರ್ ಲಾಂಗ್ ಟೈಮ್ಸ್. ಗಂಗೆ ಶಿಖರಗಳಲ್ಲಿ ಎಸ್ ದೀಪಮಾಲೆ ಗಂಗೆ ದೀಪಮಾಲೆ ಎಂಬ ಕೃತಿಯಿಂದ ಇದನ್ನು ಆರಿಸಲಾಗಿದೆ. ದೆನ್ ಈ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ನಾಲ್ಕು ಯುಗದ ಹಿಂದಿನ ಕೊಳೆಯ ತಿಕ್ಕಿ ಮೈ ತೊಳೆದಂತೆ. ಸೊ ಲೈಕ್ ದಿಸ್ ಯು ಶುಡ್ ಏಬಲ್ ಟು ರೈಟ್. ಸೊ ನಗುವ ನಲಿವಿನ ಮುಖವೇ ಎಲ್ಲೆಲ್ಲಿಯೋ, ಬೆಲ್ಲ ಬೇವಿಗೆ ಸೇರಿಸಿ ಕಹಿ ಕಳೆದು ಸಿಹಿ ಹೆಚ್ಚಿ ಎಲ್ಲ ಹೃದಯಗಳ ತುಂಬ ಸವಿ ಚೈತ್ರವು, ಲೈಕ್ ದಟ್ ಯು ಶುಡ್ ರೈಟ್. ದೆನ್ ಕೊರಡ ಕೊನರಿಸಿ ತುದಿಗೆ ಮುಗುಳ ನಗೆ ಮುತ್ತಿಟ್ಟು, ದೆನ್ ಯು ಕ್ಯಾನ್ ಏಬಲ್ ಟು ರೈಟ್ ಅಪ್ ಟು ಮತ್ತೇರಿದೆ. ಓಕೆ, ಗುರಿ ಪದ್ಯದ ಸಾರಾಂಶ, ವೆರಿ ಬ್ಯೂಟಿಫುಲ್ ಗುರಿ ಪದ್ಯ, ಎಂಟೈರ್ ಥಿಂಗ್ ಯು ಶುಡ್ ರೈಟ್. ಅಥವಾ ಅಡಿಗರ ಪ್ರಕಾರ ಜೀವನ ಯಾವಾಗ ಸಾರ್ಥಕವಾಗುತ್ತದೆ, ಫಾರ್ ಸೇಮ್ ಫಾರ್ ಬೋತ್ ದಿಸ್ ದ ಆನ್ಸರ್ ರಿಮೈನ್ಸ್ ಸೇಮ್. ಓಕೆ, ಇರ್ರೆಸ್ಪೆಕ್ಟಿವ್ ಆಫ್ ದ ಕ್ವಶನ್. ದೆನ್ ಈ ಕೆಳಗಿನ ಪದ್ಯ ಭಾಗ ಓದಿ ಪ್ರಶ್ನೆಗಳನ್ನು ಉತ್ತರಿಸಿ. ಸೊ ಇದು ಇಷ್ಟು ಸಣ್ಣ ಕೊಟ್ಟಿದ್ದಾರೆ. ಸೊ ಇಷ್ಟ ಓದಿ ಏನೈತಿ ನೀವು ಆನ್ಸರನ್ನು ಇಲ್ಲಿ ಬರಿಬೇಕಾಗ್ತೈತಿ. ವೆರಿ ಸಿಂಪಲ್ ಇಟ್ ಈಸ್. ಸೊ ಫಸ್ಟ್ ಒನ್ ಇಲ್ಲಿಂದ ನೀವು ಹೇಳುತ್ತಿದ್ದರು ಅಂತ ಬರಿಬಹುದು. ಪ್ರತಿದಿನ ಅಲ್ಲಿಂದ ಫುಲ್ ಬರೆದ್ಬಿಟ್ರೆ ಇಟ್ ವಿಲ್ ಕಮ್ ಸೆಕೆಂಡ್ ಒನ್. ಐ ಹೋಪ್ ಯು ಆರ್ ಕನೆಕ್ಟಿಂಗ್. ದೆನ್ ಈ ಕೆಳಗಿನ ವಿಷಯಗಳಲ್ಲಿ ಯಾವುದಾದರೂ ಒಂದನ್ನು ಕುರಿತು ಪ್ರಬಂಧ ಬರೆಯಿರಿ. ತ್ಯಾಜ್ಯ ವಸ್ತುಗಳ ನಿರ್ವಹಣೆ. ಸೊ ಹಿಯರ್ ಯು ಶುಡ್ ನೋ ಡಿಕಂಪೋಸಿಷನ್, that is biodegradable substance, decomposition of biodegradable substance is first one. ಅಥವಾ ಮಳೆ ನೀರು ಕೊಯ್ಲಿನ ಅಗತ್ಯತೆ. ಮಳೆ ನೀರು ಮೀನ್ಸ್ rain water, ಕೊಯ್ಲು ಮೀನ್ಸ್ harvesting importance. So what is the importance of rain water harvesting? ನೀರನ್ನು, the second one is very easy. So ಮಳೆ ನೀರು ಸಂಗ್ರಹಣೆ ಮಾಡಬೇಕು, ಶೇಖರಣೆ ಮಾಡಬೇಕು. ಸೊ ಅದನ್ನು ಹ್ಯಾಂಗ್ ತಡಿಬೇಕು, ಅಂತರ್ಜಾಲ ಅಂಡರ್ ವಾಟರ್ ರಿಚಾರ್ಜ್ ಹ್ಯಾಂಗ್ ಮಾಡಬೇಕು ಅಂತೇಳಿ ಡೀಟೇಲ್ ಆಗಿ ನೀವು ಇದನ್ನು 3 ಪ್ಯಾರಾ ಅಲ್ಲಿ PTK, then you should write matter, then you should ಉಪಸಂಹಾರ. ದೆನ್ ಕೆಳಗಿನ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಒಂದು ಪತ್ರ ಬರೆಯಿರಿ. ಸೊ ಪತ್ರ, ಸೊ ಫಸ್ಟ್ ಒನ್ ಯು ಕ್ಯಾನ್ ಸಿ ಇಟ್ ಈಸ್ ಅ ಫಾರ್ಮಲ್ ಲೆಟರ್. ಸೊ ವೈವಾರ ಪತ್ರ ಬರಿಬೇಕು. ನಿಮ್ಮನ್ನು ಧಾರವಾಡದ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ಶ್ರದ್ಧಾ ಅಥವಾ ಶ್ರೇಯಸ್ ಎಂದು ಭಾವಿಸಿ ನಿಮ್ಮ ಮಹಾನಗರ ಪಾಲಿಕೆಯ ಮಹಾಪೌರರಿಗೆ ಶಾಲಾ ಕೊಠಡಿಗೆ ಉಚಿತ ಪ್ರೊಜೆಕ್ಟರ್ಗಳನ್ನು ಒದಗಿಸುವಂತೆ ಕೋರಿ ಒಂದು ಮನವಿ ಪತ್ರ ಬರೆಯಿರಿ. ಅಥವಾ ನಿಮ್ಮನ್ನು ಸರ್ಕಾರಿ ಉರ್ದು ಪ್ರೌಢಶಾಲೆ ಬೆಳಗಾವಿಯ ಸೋಮಯ್ಯ ಅಥವಾ ಸಲ್ಮಾನ್ ಎಂದು ತಿಳಿದು ನಿಮ್ಮ ಶಾಲಾ ಶೈಕ್ಷಣಿಕ ಪ್ರವಾಸಕ್ಕೆ ಹೋಗಲು ಹಣ ಕಳಿಸಿಕೊಡುವಂತೆ ಕೋರಿ ಗದಗಿನಲ್ಲಿರುವ ನಿಮ್ಮ ತಂದೆಗೆ ಒಂದು ಪತ್ರ ಬರೆಯಿರಿ. ಸೊ ಫಸ್ಟ್ ಒನ್ ಈಸ್ ವೆರಿ ಇಂಪಾರ್ಟೆಂಟ್, ಯು ಕ್ಯಾನ್ ಡೂ. ಶುಭವಾಗಲಿ. ಸೊ ಐ ಎಕ್ಸ್ಪೆಕ್ಟ್ ಎವ್ರಿ ಒನ್. So if you are finding it helpful, I request each and everyone to kindly like, share and subscribe so that I can come up with more such initiatives of solving the question papers. Okay, so like this, these question papers are very much important when it comes to examination point of view. So kindly like, share and subscribe, and I will meet on the, and still want to uplift your studies, you can just call on to the number 8123426450 and you can get the 12 set of books at your doorsteps. Okay, so thank you so much, and yes, thank you and take care. Again I will meet in the subsequent videos. Take care and bye.